ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿಕ್ ಅಂತ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಏನಪ್ಪ ಅಂತಂತಂದರೆ, ಯಾರಾದರೂ 10ನೇ ಕ್ಲಾಸ್ ಪಾಸ್ ಆಗಿದ್ದೀರಾ ಮತ್ತು PUC ಪಾಸ್ ಆಗಿದ್ದೀರಾ, ನಿಮಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಅಂತಂತಂದರೆ, ಜಿಲ್ಲಾ ನ್ಯಾಯಾಲಯ ಮೈಸೂರಿನಲ್ಲಿ ಟೋಟಲಾಗಿ 100ಕ್ಕಿಂತ ಹೆಚ್ಚು ಹುದ್ದೆಗಳನ್ನ ಈಗ ಕರೆದಿದ್ದಾರೆ. ಅದರಲ್ಲಿ 75 ಪ್ಯೂನ್ ಹುದ್ದೆಗಳಿವೆ. ಇದು ಕೇವಲ ಪರ್ಸೆಂಟೇಜ್ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ ಸ್ನೇಹಿತರೆ, ಮತ್ತು ಕೇವಲ 10th ಬೇಸ್, ನಿಮ್ಮಂದರೆ 10th ಪಾಸ್ ಆದರೆ ಸಾಕು, ನೀವು ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದು. ಓಕೆ, ಹಾಗಾಗಿ ಇದೊಂದು ಒಳ್ಳೆಯ ಆಪರ್ಚುನಿಟಿ ಅಂತ ಹೇಳ್ತಾ ಇದಕ್ಕೆ ನೀವು ಪ್ರತಿಯೊಬ್ಬರನ್ನ ಅರ್ಜಿ ಸಲ್ಲಿಸಿ ಇದ್ರ ಬಗ್ಗೆ ಕಂಪ್ಯೂಟರ್ ಅಂತ ಇನ್ಫಾರ್ಮೇಷನ್ ಈಗ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲೇ ಹುದ್ದೆ ಹೆಸರು ಬಂದ್ಬಿಟ್ಟು ಸೇವಕರು, ಅಂದರೆ ಪ್ಯೂನು. ಒಟ್ಟು ಖಾಲಿ ಹುದ್ದೆಗಳು ಬಂದ್ಬಿಟ್ಟು 75. ವೇತನ ಶ್ರೇಣಿ ನೋಡ್ಬೋದು. ಇದಕ್ಕೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಎಷ್ಟದವಪ್ಪ ಅಂದರೆ 75 ಇವೆ. ಇದಕ್ಕೆ ಅರ್ಜಿ ಸಲ್ಲಿಸುವಂತಹ ಆರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕವನ್ನು ನೋಡಿದ್ರೆ, ಅರ್ಜಿ ಸಲ್ಲಿಸಲು ಆನ್ಲೈನ್ ಪ್ರಾರಂಭ ದಿನಾಂಕ ಅಂದರೆ ನಾಳೆಯಿಂದ ಆರಂಭ ಆಗಿ 31/5ಕ್ಕೆ ಅಂತ್ಯಗೊಳ್ಳುತ್ತೆ. ಇದಕ್ಕೆ ಅಪ್ಲಿಕೇಶನ್ ಫೀ ಸಮೇತ ಇದೆ ಸ್ನೇಹಿತರೆ. ಅಪ್ಲಿಕೇಶನ್ ಫೀ ಸಮೇತ ಅರ್ಜಿಯನ್ನು ಸಲ್ಲಿಸಬೇಕು. ಇದಕ್ಕೆ ಯಾವ ರೀತಿಗೆ ನೇಮಕಾತಿಯನ್ನು ಮಾಡ್ತಾರೆ ಅಂತಂತಂದರೆ, ನೀವು 10th ಬೇಸ್ ಮಾರ್ಕ್ಸನ್ನು ತೊಗೊಂಡಿರೋ ಅದರ ಆಧಾರದ ಮೇಲೆ ಆಯ್ಕೆ ಮಾಡ್ತಾರೆ. ಪರ್ಸೆಂಟೇಜ್ ಆಧಾರದ ಮೇಲೆ ಆಯ್ಕೆ ಮಾಡಿ ನೆಕ್ಸ್ಟ್ ನಿಮ್ಮನ್ನು ಇಂಟರ್ವ್ಯೂ ಕರೀತಾರೆ. ಆ ಇಂಟರ್ವ್ಯೂಯಲ್ಲಿ ಆಯ್ಕೆ ಆದಂಥವರಿಗೆ ನೆಕ್ಸ್ಟು ಏನು ಮಾಡ್ತಾರೆ ಅಂತಂತಂದರೆ, ನೀವು ಫೈನಲ್ ಮೆರಿಟ್ ಲಿಸ್ಟಲ್ಲಿ ಕರೀತಾರೆ. ಓಕೆ, ಈ ರೀತಿಯಾಗಿ ನೀವು ನೋಡ್ಕೋಬೋದು. ಇಲ್ಲಿ ಪರಿಶಿಷ್ಟ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಅಭ್ಯರ್ಥಿಗಳು ಮತ್ತು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಇರೋದಿಲ್ಲ. ಪ್ರವರ್ಗ 2A 2B 3A 3B ಆಗಿರ್ಬೋದು, ಮತ್ತು ಸಾಮಾನ್ಯ ವರ್ಗದವರಿಗೆ 800 ರೂಪಾಯಿ ಮತ್ತು ಇವರಿಗೆ 100 ರೂಪಾಯಿ. ಟೋಟಲಾಗಿ ಫೀಯನ್ನು ನೀವು ಪೇಮೆಂಟು ಮಾಡಬೇಕಾಗಿರುತ್ತೆ. ಇದರ ಜೊತೆಗೆ ಪ್ರೊಸೆಸ್ ಸರ್ವರು ಮತ್ತು ಸ್ಟೆನೋಗ್ರಾಫರು ಈ 2 ಹುದ್ದೆಗಳು ಸಹ ಇವೆ. ಪ್ರೊಸೆಸ್ ಸರ್ವರ್ ಬಂದುಬಿಟ್ಟು ಎಷ್ಟಪ್ಪ ಅಂತಂತಂದರೆ, ಅವು 11 ಹುದ್ದೆಗಳನ್ನ ಕರೆದಿದ್ದಾರೆ. ಈ 11 ಹುದ್ದೆಗೆ ಸೇಮ್ 10th ನೀವು ಪಾಸ್ ಆದವರು ಈ 11 ಹುದ್ದೆಗೆ ಅಪ್ಲೈನ ಮಾಡ್ಬೋದು. ಸೇಮ್ ಪ್ರೊಸೆಸ್ ಇರುತ್ತೆ, ಸೇಮ್ ಫೀ ಇರುತ್ತೆ, ಎಲ್ಲ ಸೇಮ್ ಇರುತ್ತೆ. ಸ್ಟೆನೋಗ್ರಾಫರ್ಗೆ ಮಾತ್ರ ನೀವು 12th ಪಾಸ್ ಆಗಿರಬೇಕು. 12th ಪಾಸ್ ಅಂತ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಟೈಪಿಂಗು ಸಹ ಬಂದಿರಬೇಕು, ಅಂಥವ್ರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಈ ರೀತಿಯಾಗಿ 10th ಮತ್ತು 12th ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಪರ್ಸೆಂಟೇಜ್ ಆಧಾರದ ಮೇಲೆ ಆಯ್ಕೆ ಮಾಡುವಂತಹ ಒಂದು ಏನು ಬರುತ್ತೆ ಜಾಬ್ ಅಂತ ಹೇಳಿದ್ದೆ ನಾನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ. ಈಗ ನಿಮಗೊಂದು ಒಳ್ಳೆಯ ಅವಕಾಶ, ಪ್ರತಿಯೊಬ್ಬರು ಸಹ ಅರ್ಜಿಯನ್ನು ಸಲ್ಲಿಸ್ರಿ. ಈ ಒಂದು ನೋಟಿಫಿಕೇಷನ್ಗಳು ಬರ್ತಾ ಇವೆ, ಇನ್ನೂ ಸಹ ಹೆಚ್ಚಿನ ಒಂದು ನೋಟಿಫಿಕೇಷನ್ಗಳು ಬರ್ತವೆ. ಹೈಕೋರ್ಟಲ್ಲಿ ನೋಟಿಫಿಕೇಷನ್ ಆಗಿದೆ, ಮತ್ತು ಅದೇ ರೀತಿಯಾಗಿ ಜಿಲ್ಲಾ ನ್ಯಾಯಾಲಯಗಳಲ್ಲೂ ಸಹ ಏನಾಗಿದೆ ಅಂತಂದರೆ ನೋಟಿಫಿಕೇಷನ್ ಆಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಅರ್ಜಿಯನ್ನು ಸಲ್ಲಿಸ್ರಿ ಅಂತ ಹೇಳ್ದೆ. ಇದು ಇವತ್ತಿನ ಒಂದು ವಿಡಿಯೋ ಇತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.